ಯಾವುದೇ ಒಂದು ಬಲಿಷ್ಠ ರಾಷ್ಟ್ರ ಹಾಗೂ ಸದೃಢ ಪ್ರಜೆ ನಿರ್ಮಾಣವಾಗಬೇಕಾದರೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಪೂರಕವಾಗಿರಬೇಕು. ಮೇಡಳ್ಳಿಯ ನವಗುರುಕುಲ ಅಂತಾರಾಷ್ಟ್ರೀಯ ಶಾಲೆಯ 5ನೇ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವದಲ್ಲಿ ಸಿದ್ಧಗಂಗಾ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಸ್ವಾಮೀಜಿ ಅಭಿಮತ. ಕೇರ್ಪುರಂ ಸಮೀಪದ ಮೇಡಳ್ಳಿಯಲ್ಲಿ ಕಳೆದ 5 ವರ್ಷಗಳ ಹಿಂದೆ ಕೆಲವು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಶಾಲೆ ಇಂದು ಉನ್ನತ ಶಿಕ್ಷಣ, ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮುಖಾಂತರವಾಗಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೊಂದಿ 5 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ 5ನೇ ವರ್ಷದ ವಾರ್ಷಿಕ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸಿದ್ಧಗಂಗಾ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಸ್ವಾಮಿಗಳು, ಧಾರ್ಮಿಕ ಚಿಂತಕರಾದ ನಾಗರಾಜಾಚಾರ್ಯ ಅವರು ಸೇರಿದಂತೆ ಸಾಹಿತಿಗಳು, ಹೋರಾಟಗಾರರು, ಪತ್ರಕರ್ತರು, ಉದ್ಯಮಿಗಳು, ವಕೀಲರು ಸೇರಿದಂತೆ ಸಮಾಜದಲ್ಲಿ ವಿವಿಧ ವಲಯಗಳಲ್ಲಿ ಸಾಧನೆಗೈದಂತಹ ಅತಿಥಿಗಳನ್ನು ಕರೆಯಿಸಿ ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನು ಹೇಳಿಸಿ ಕಿವಿಮಾತನ್ನು ಹೇಳಲಾಯಿತು. ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಶ್ರೀಗಳು ಸೇರಿದಂತೆ ವಿವಿಧ ಅತಿಥಿಗಳು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ಹೇಳಿ ಪೋಷಕರು ಸಹ ಎಚ್ಚೆತ್ತುಕೊಳ್ಳಬೇಕು, ಶಿಕ್ಷಕರು ಸಹ ಮಾದರಿಯಾಗಿ ತಮ್ಮ ಗುಣವನ್ನು ಉಳಿಸಿಕೊಳ್ಳುವ ಮುಖಾಂತರವಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಶಿಕ್ಷಣವನ್ನು ನೀಡಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು, ಕ್ರೀಡೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಕೂಡ ನೀಡಿ ಸನ್ಮಾನಿಸಲಾಯಿತು. ಮುಂದುವರೆದು ಮಾತನಾಡಿದ ಅತಿಥಿಗಳು, ಅಶ್ವತ್ಥಪ್ಪನವರು ಮತ್ತು ಅವರ ಶ್ರೀಮತಿಯವರು ಹಣ ಮಾಡಬೇಕಾದರೆ ಯಾವುದಾದರೂ ಒಂದು ವ್ಯಾಪಾರವನ್ನು ಮಾಡಬಹುದಾಗಿತ್ತು, ಮಳಿಗೆಯನ್ನು ತೆರೆಯಬಹುದಾಗಿತ್ತು. ಆದರೆ ಬಡ ಜನರಿಗೂ ಕೂಡ, ಸಾಮಾನ್ಯ ವರ್ಗದವರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶಾಲೆಯನ್ನು ತೆರೆದು 5 ವರ್ಷಗಳನ್ನು ಪೂರೈಸಿದ್ದು, ಆ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದ್ದಾರೆ. ಅಧಿಕ ಮಂತ್ರಮದಿಲ್ಲ, ಗುರುವಿನಿಂದ ಅಧಿಕವಾಗಿರುವುದಿಲ್ಲ, ಗುರುವಿನ ಕಟಾಕ್ಷದಿಂದ ಅಧಿಕ ಮೋಕ್ಷಗಳಿಲ್ಲ. ಇವತ್ತು ವಿಶೇಷವಾಗಿ ನವಗುರುಕುಲ ಅಂತಾರಾಷ್ಟ್ರೀಯ ಒಂದು ಶಾಲೆಯಲ್ಲಿ ನಾವು 5ನೇ ವರ್ಷದ ಒಂದು ವಾರ್ಷಿಕೋತ್ಸವದ ಶುಭ ಸನ್ನಿವೇಶದಲ್ಲಿ ಆಸೀನರಾಗಿರುವಂತಹದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಇವತ್ತು ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆ, ಅದರ ಪ್ರಾಮುಖ್ಯತೆಯನ್ನು ನಾವೆಲ್ಲ ಅರಿತುಕೊಳ್ಳುವಂತ ಅನಿವಾರ್ಯತೆ ಇರುವಂತಹದ್ದು. ನಮ್ಮ ಮೇಲೆ ಸಾಕಷ್ಟು ದಾಳಿಗಳಾದ ನಂತರದಲ್ಲಿ ಇವತ್ತು ಸ್ವಾತಂತ್ರ್ಯ ಗಳಿಸಿ ನಾವು 75 ವರ್ಷಗಳಾದ ನಂತರದಲ್ಲೂ ಸಹ ಇಡೀ ಜಗತ್ತಿನಲ್ಲಿ ಆರ್ಥಿಕತೆಯಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿರುವಂತಹದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಕಾರಣ ಇಷ್ಟೇ, ಒಬ್ಬ ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು, ಒಂದು ದೇಶ ಬಲಿಷ್ಠವಾಗಬೇಕು ಅಂತಂದ್ರೆ ಆ ದೇಶದಲ್ಲಿ ಎಂತಹ ನಾವು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತೀವಿ ಅನ್ನೋದೇ ಬಹಳ ಪ್ರಮುಖವಾಗಿರುವಂತಹದ್ದು. ಯಾವುದೇ ಒಬ್ಬ ವ್ಯಕ್ತಿ ಈ ಭೂಮಿಗೆ ಬಂದಾಗ ಅನೇಕ ಅವಸ್ಥೆಗಳನ್ನು ದಾಟಿಕೊಂಡು ಹೋಗ್ತಾನೆ. ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವಾರ್ಧಕ್ಯ, ಮುಪ್ಪು ಅಂತಕ್ಕಂಥದ್ದು. ಬಾಲ್ಯಾವಸ್ಥೆಯಲ್ಲಿ ನಾವೆಲ್ಲ ಶಿಕ್ಷಣವನ್ನ ಪಡ್ಕೊಂತೀವಿ, ಯೌವನಾವಸ್ಥೆಯಲ್ಲಿ ಒಂದು ಉದ್ಯೋಗವನ್ನ ಪಡ್ಕೊಂತೀವಿ, ಆನಂತರದಲ್ಲಿ ಒಂದು ವಿವಾಹ ಪ್ರಾಪ್ತಿಯಾಗುತ್ತೆ, ಒಂದು ಸಂತಾನ ಪ್ರಾಪ್ತಿಯಾಗುವಂತಹದ್ದು. ಇವೆಲ್ಲವೂ ಸಹ ಸುಗಮವಾಗಿ ನಡಿಬೇಕು ಅಂತಂದ್ರೆ ಅದಕ್ಕೆ ಅಡಿಪಾಯ ಯಾವುದು ಅಂದ್ರೆ ಅದು ಶಿಕ್ಷಣದ ಆಗಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಅದು ಶಿಕ್ಷಣದಿಂದಲೇ ಸಾಧ್ಯ ಆಗಿರುವಂತಹದ್ದು. ಜಗತ್ತಿನಲ್ಲಿ ಏನಾದರೂ ಬದಲಾವಣೆ ತರುವುದಕ್ಕೆ ಸಾಧ್ಯ ಇರುವಂತ ಒಂದೇ ಒಂದು ದಿವ್ಯ ಅಸ್ತ್ರ ಅಂದ್ರೆ ಅದು ಶಿಕ್ಷಣ ಅಂತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ತಂತ್ರಜ್ಞಾನಗಳೆಲ್ಲ ಒಕ್ಕಾಗಿರ್ಬೇಕಾದ್ರೆ ಇವತ್ತೆಲ್ಲ ಶಿಕ್ಷಕರು ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಯ ಮನೋಧರ್ಮವನ್ನ ಅರಿತುಕೊಂಡು ಅವರಿಗೆ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥದ್ದು ಬಗ್ಗೆ ನಾವೆಲ್ಲ ಚಿಂತನೆಯನ್ನ ಮಾಡಬೇಕಾಗಿರುವಂತಹದ್ದು ಬಹಳ ಮುಖ್ಯವಾಗಿ. ಇವತ್ತು ಶಿಕ್ಷಕರು ಸನ್ನಡತೆಯನ್ನ ಕಾಪಾಡಿಕೊಳ್ಬೇಕಾಗಿರುವಂತಹದ್ದು. ಅದ್ರ ಜೊತೆಗೆ ಶಿಕ್ಷಕರು ನಿರಂತರವಾಗಿ ಅಧ್ಯಯನ ಮಾಡಬೇಕು. ಇವತ್ತು ತಾನು ಉರಿಯದ ದೀಪ ಮತ್ತೊಂದು ದೀಪವನ್ನ ಬೆಳಗಲಾರದೋ, ತಾನು ಅಧ್ಯಯನಶೀಲನಾದಂತಹ ಶಿಕ್ಷಕ ಇನ್ನೊಬ್ಬ ವ್ಯಕ್ತಿಯನ್ನ, ಇನ್ನೊಬ್ಬ ಮಗುವನ್ನ ಅವನು ರೂಪಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿಕ್ಷಕರೆಲ್ಲ ನಿರಂತರವಾದಂತಹ ಅಭ್ಯಾಸದ ಗಮನ ಕೊಟ್ಟು ವಿದ್ಯಾರ್ಥಿಗಳು ಏನು ಬಯಕೆ ಇದೆಯೋ ಆ ಬಯಕೆಯೆಲ್ಲ ತೀರಿಸುವಂತ ಕೆಲಸವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನವಗುರುಕುಲ ಅಂತಾರಾಷ್ಟ್ರೀಯ ಪಾಠಶಾಲೆ ಈ ಒಂದು ವಿಶೇಷವಾದಂತಹ ಪಾಠಶಾಲೆಯಾಗಿ ಈ ಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಆದರ್ಶ ಮತ್ತೆ ಗುಣಮಟ್ಟದ ಶಿಕ್ಷಕರನ್ನ ಒಳಗೊಂಡಿರುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆ ನಿರಂತರವಾಗಿ 5 ವರ್ಷಗಳ ಕಾಲ ಒಂದು ಅತ್ಯಾಧುನಿಕವಾದಂತಹ ಎಲ್ಲ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಆಧುನಿಕ ಶಿಕ್ಷಣವನ್ನ, ಗುಣಮಟ್ಟದ ಶಿಕ್ಷಣವನ್ನ, ಅದ್ರ ಜೊತೆಗೆ ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನ ನೀಡ್ತಾ ಇದೆ. ಅವರ ಶ್ರಮ ನಿಜಕ್ಕೂ ಸಾರ್ಥಕ ಆಗಿದೆ ಅಂತ ನಾನು ಭಾವನೆಯನ್ನ ಇಟ್ಕೊಂಡು, ಹಾಗೆ ಮಕ್ಕಳು ಎಷ್ಟು ಚೆನ್ನಾಗಿ ಆಗಲೇ ಹಾಡು ಹೇಳಿದ್ರು, ಅವರೆಲ್ಲ ಒಂದು ವಿಶೇಷವಾದಂತ ಪ್ರತಿಭೆ ಇರುತ್ತೆ, ಟ್ಯಾಲೆಂಟ್ಸ್ ಇರುತ್ತೆ, ಅದು ಹೊರಹೊಮ್ಮಬೇಕಷ್ಟೇ.
ಅದಕ್ಕೆ ಪೋಷಕರು ಮತ್ತು ಶಿಕ್ಷಕರು ಪ್ರಯತ್ನ ಮಾಡಿದ್ರೆ ಅಂತ ಉತ್ತಮ ಪ್ರಜೆಗಳನ್ನ ಸಮಾಜಕ್ಕೆ ಕೊಡಬಹುದು. ಇದು ಬಹಳ ವಿಶೇಷವಾದ್ದು. ನಿಮ್ಗೊಂದು ಸಂಗತಿ ಹೇಳುತ್ತೇನೆ, ಪುರಾಣ ನಮಸ್ಯಾಮಿ ಯಾದವ. ಇದರ ಅರ್ಥ ಏನು ಅಂದ್ರೆ, ವಿದ್ಯೆ ಮತ್ತು ಸುಖ ಯಾವತ್ತೂ ಒಟ್ಟಿಗೆ ಹೋಗಲ್ಲ. ವಿದ್ಯೆ ಬರಬೇಕಾದ್ರೆ ಮಕ್ಕಳಿಗೆ ಕಷ್ಟ ಗೊತ್ತಾಗಬೇಕು. ನಮಗೆ ಬಂದಂತ ಕಷ್ಟ ಮಕ್ಕಳು ಬರಬಾರದು ಅಂತ ಅನ್ನೋದು ನಿಜ, ಅದು ಸತ್ಯ. ಆದರೆ ಯಾವಾಗ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಒಳ್ಳೆ ಶ್ರೇಷ್ಠ ಪ್ರಜೆ ಆದ ಮೇಲೆ ಅವರೇ ತಮ್ಮ ಜೀವನವನ್ನು ರೂಪಿಸ್ಕೋತಾರೆ. ನೀವು ಈ ದೇಶದ ದೊಡ್ಡ ದೊಡ್ಡ ಪ್ರತಿಭೆಗಳಾಗಿ ಹೊರ ಹೊಮ್ಮಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಮಕ್ಕಳಲ್ಲಿ ನನ್ನ ವಿನಂತಿ, ದಯವಿಟ್ಟು ನಿಮ್ಮ ತಂದೆ ತಾಯಿಯ ಪರಿಶ್ರಮವನ್ನು ನೋಡಿ ಚೆನ್ನಾಗಿ ಓದಿ ಮುಂದೆ ಬನ್ನಿ. ಮೊಬೈಲನ್ನು ಒಂದು ಟೈಮ್ ಕೊಡಿ. ಮೊಬೈಲ್ಗೆ ಯಾವಾಗಲೂ ಮೊಬೈಲೇ ಅಲ್ಲ. ಮೊಬೈಲ್ ಬಳಕೆಯಿಂದ ದೂರ ಇರಿ. ಮೊಬೈಲು ಸೈಲೆಂಟ್ ಕಿಲ್ಲರು. ಇಂಟರ್ನೆಟ್ ಇಂದನೂ ಸ್ವಲ್ಪ ದೂರ ಇರಿ. ಸೊ ಮಕ್ಕಳು ಸಂತೋಷದಿಂದ ವಿದ್ಯೆಯನ್ನು ಕಲೀರಿ, ಕಷ್ಟಪಟ್ಟು ಕಲಿಬೇಡಿ. ಈಸಿ ತಗೊಳ್ಳಿ, ಮೂವಿಂಗ್ ವೆರಿ ಈಸಿ. ಸೊ ಭಗವಂತ ಎಲ್ರಿಗೂ ಆಯುಷ್ ಆರೋಗ್ಯ ಕೊಡ್ಲಿ. ಸೊ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡೋದೇ ಯುವ ಜನತೆ ಮತ್ತು ವಿದ್ಯಾವಂತ ಮಕ್ಕಳು. ಇದು ಒಳ್ಳೆ ರೀತಿ ಪೋಷಕರು ಅಷ್ಟೇ ಕಷ್ಟ ಪಡಬೇಡಿ. ಬಹಳ ಈಸಿಯಾಗಿ ಇವರಿಗೆ ನೀವು ಟ್ಯಾಲೆಂಟ್ ಕೊಟ್ರೆ ಇವರು ಉನ್ನತ ಮಟ್ಟಕ್ಕೆ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮೋ ನಮಃ. ಹೇಳಲಿಕ್ಕೆ ಬಯಸ್ತೇನೆ ಅಶ್ವಥಣ್ಣ ಅವರಿಗೆ. ಯಾಕೆಂದ್ರೆ ಅವರ ಬಹು ವರ್ಷಗಳ ನನ್ನ ಸ್ನೇಹ, ಅವರ ಕಷ್ಟ ಕಾರ್ಪಣ್ಯಗಳ ಎಲ್ಲವನ್ನೂ ನೋಡಿರುವಂತಹ ವ್ಯಕ್ತಿ ನಾನು. ಒಂದು ಸಂಸ್ಥೆಯನ್ನ ಕಟ್ಟಬೇಕಾದ್ರೆ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅನ್ನೋದು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ. ದುಡ್ಡಿರೋವನು ಏನೋ ಒಂದು ದುಡ್ಡು ಮಾಡ್ಲಿಕ್ಕೆ ಕಟ್ಟುವಂತ ಸಂಸ್ಥೆಗೆ ಅರ್ಥ ಇರೋದಿಲ್ಲ. ಒಬ್ಬ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಬೇಕು. ನಾನು ಪಟ್ಟಂತಹ ಕಷ್ಟ ಮುಂದಿನ ಮಕ್ಕಳು ಪಡಬಾರದು. ಇದು ಸುಲಭ ರೀತಿಯಲ್ಲಿ ಎಲ್ರಿಗೂ ಸಹ ವಿದ್ಯಾಭ್ಯಾಸವನ್ನ, ಬಡವರಿಗೂ ಸಹ ಸಾಮಾನ್ಯ ಜನರಿಗೂ ಸಹ ವಿದ್ಯಾಭ್ಯಾಸ ಸರಳವಾಗಿ ಸಿಗಬೇಕು ಅನ್ನೋ ಉದ್ದೇಶದಲ್ಲಿ ಈ ನವಗುರುಕುಲ ಅಂತಾರಾಷ್ಟ್ರೀಯ ಪಾಠಶಾಲೆಯನ್ನ ಕಟ್ಟಿರುವಂತದ್ದು. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಮಾನ್ಯ ಹಿರಿಯ ನಾಗರಿಕರು ಹೇಳಿದ್ದಾರೆ. ಅದಕ್ಕೆ ಸಾಕ್ಷೀಕರಿಸಿದಂತ ಶ್ರೀಮತಿ ಪುಷ್ಪಲತಾ ಅಶ್ವಥ್ರವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ವಂದಿಸ್ತಾ, ನವಗುರುಕುಲ ಅಂತಾರಾಷ್ಟ್ರೀಯ ಪಾಠಶಾಲೆ ಇವತ್ತೊಂದು ದಿವಸ 5ನೇ ವರ್ಷದ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ನೀವೆಲ್ಲ ಇದನ್ನ ಆನ್ಯುವಲ್ ಡೇ ಅಂತ ಕರಿತೀರಾ, ನಾವು ಅದನ್ನ ವಾರ್ಷಿಕೋತ್ಸವ ಅಂತ ಕರಿತೀವಿ.